ಸೊ ಇವಾಗ ನೀವು ನೋಡ್ಬೋದು ಕ್ಯಾಮ್ರಾ ಎಲ್ಲ ಇಟ್ಟು ಯಾವ ಥರ ಅಂದರೆ ಒಂದು ಕ್ಯಾಮ್ರಾನ ಹೈಟ್ ಮಾಡಿ ನೋಡಿ. ನಮ್ಮ ಸೆಕೆಂಡ್ ಕ್ಯಾಮ್ರಾಮನ್ ಹಾಯ್ ಮಾಡ್ತಾಯಿದ್ರು. ಇಲ್ಲಿ ಫೋಕಸ್ ಪಿಲ್ಲರ್ ಇದ್ದಾರೆ. ಈ ಥರ ಒಂದು ಶೂಟಿಂಗ್ ಮಾಡಬೇಕಾಗತ್ತೆ. ಇವರು ಪಾತ್ರಧಾರಿ ಅಂದರೆ ಇವ್ರು ನೋಡಿರ್ತೀರ ನೀವು ತುಂಬ ಕಡೆ ತೆಲುಗು ಸೀರಿಯಲ್ ಎಲ್ಲ ಮಾಡ್ತಾರೆ. ಇವ್ರ ಹೆಸರು ಪ್ರತಿಭಾ ಅಂತ. ಬಟ್ ಇವ್ರು ಮಾಡ್ತಾ ಇರೋ ಕ್ಯಾರೆಕ್ಟ್ರು ರೇವತಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟರ್ ಸರು ಸಿದ್ಲಿಂಗ್ ಸ್ವಾಮಿಗಳಿಗೆ ಒಂದು ಇದನ್ನು ಹೇಳ್ಕೊಡ್ತಾರೆ. ಇವ್ರು ನಮ್ಮ ಕ್ಯಾಮ್ರಾಮ್ಯಾನು. ಇಲ್ಲಿ ಕ್ಯಾಮ್ರಾ ನೋಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಿ ನೋಡಿ ಮರದ ಹತ್ರ ಹತ್ತಿ ಕ್ಯಾಮ್ರಾ ಇಟ್ಟು ಎಲ್ಲ ಒಂಥರ ಏನಂದರೆ ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ಕೊಂಡು ಮಾಡೋವಂಥ ಕೆಲಸಗಳಿವು. ಸುಮ್ಮನೆ ಮಾಡೋಕ್ಕಾಗಲ್ಲ. ನೀವು ತುಂಬ ನೋಡ್ತಾ ಇರ್ತೀರ ಎಲ್ಲ ಕಡೆ ಸೀರಿಯಲ್ ಅಂದಿದ ತಕ್ಷಣ ನೀವು ನಿಮಗೆ ಏನೋ ಒಂಥರ ಲೋ ಫೀಲ್ ಆಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಸಿದ್ಲಿಂಗ್ ಸ್ವಾಮಿಗಳು ನೋಡಿ, ಇಲ್ಲಿ ಕಬ್ಬು ಹೊತ್ಕೊಂಬರೋದು, ಅದನ್ನು ಸೆಟ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ರೆಡಿ ಮಾಡಿಕೊಟ್ಟು ಅವ್ರಿಗೆ ಒಂದು ಇದು ಮಾಡೋದು ಎಲ್ಲ ನೀವು ನೋಡಿರ್ತೀರ. ಬಟ್ ಏನಂದರೆ ಈ ಸೀರಿಯಲ್ ಬಂದು ಮೈಥಾಲಜಿ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಡೈರೆಕ್ಟ್ರಿಗೆ ಆಗಲಿ, ಕ್ಯಾಮ್ರಾಮ್ಯಾನ್ಗಳಿಗೆ ಆಗಲಿ, ಒಂದು ಲೈಟಿಂಗ್ ಯಾವ ಥರ ಮಾಡಬೇಕು ಅಂತ ಕ್ಯಾಮ್ರಾಮ್ಯಾನ್ಗೆ ಗೊತ್ತಿದ್ದರೆ ಈ ಡೈಲಾಗ್ ಹೆಂಗೆ ಹೇಳ್ಕೊಡ್ಬೇಕು ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಕ್ಯಾಮ್ರಾ ಎಲ್ಲ ಹೊತ್ಕೊಂಡು ಹೋಗಿ ಅಲ್ಲಿಟ್ಟು ಸ್ವಲ್ಪ ಮಿಸ್ ಆದ್ರೂ ಡ್ಯಾಮೇಜ್ ಆಗಿಬಿಡುತ್ತೆ ಕ್ಯಾಮ್ರಾಗಳೆಲ್ಲ. ಹುಷಾರಾಗಿ ನೋಡಿಕೊಂಡು ಮಾಡಿ. ಒಂದು ಧಾರಾವಾಹಿ ಅಂದಾಗ ಅದರಿಂದ ಇಷ್ಟೆಲ್ಲ ಇರುತ್ತಾ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಈ ಸೀರಿಯಲ್ ಬಂದು ತುಂಬ ಡಿಫ್ರೆಂಟ್ ಟೆಕ್ನಿಷಿಯನ್ಗಳೆಲ್ಲ ಹ್ಯಾಪಿಯಾಗಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ನೋಡಿ. ನಾನಲ್ಲಿ ಈ ಕಡೆ ಕ್ಯಾಮ್ರಾ ತಗೊಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಮರದ ಮೇಲೆ ಹತ್ತು ನೋಡಿ, ಈ ಥರ ಇರುತ್ತೆ ಶೂಟಿಂಗ್. ಇವ್ರು ನಮ್ಮ ಸೆಕೆಂಡ್ ಕ್ಯಾಮ್ರಾಮ್ಯಾನು. ನಾನು ಅವ್ರನ್ನ ಕರ್ಕೊಂಡೋಗಿ ನಡಿ ಅಲ್ಗೋನ ಶಾರ್ಟ್ ಚೆನ್ನಾಗಿ ಬರುತ್ತೆ ಅಲ್ಲಿ ಅಂತ ಒಂಥರ ಅಡ್ವೈಸು. ಈ ಥರ ಶೂಟಿಂಗ್ಗಳು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತೀವಿ ನಾವು. ಈ ಮೇಕಿಂಗ್ ಆಗಲಿ ಏನೇ ಆಗಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಮೈಥಾಲಜಿ ಅಂತ ಬಂದಾಗ. ನೀವು ಇನ್ನೂ ನೋಡ್ತಾ ಇದ್ದೀರಾ ಕಬ್ಗಳು ಅಂದರೆ ಈಗ ಮಾಡ್ತಾ ಇರೋದು ಅಂತ ಒಂದು ಸೀನ್ ಸಂಬಂಧಪಟ್ಟಂಗೆ ಇದು ಗಣೇಶ ಹಬ್ಬ ಪ್ರಯುಕ್ತ ಮಾಡ್ತಾ ಇರೋದು ಇದು. ಈ ಥರ ಸೀನ್ಗಳು ಎಲ್ಲ ಹೂವು ಎಲ್ಲ ಬಂಡಿ ಪ್ರತಿಯೊಂದು ತಂದು ಎಲ್ಲ ಸೆಟಪ್ ಮಾಡಿ ನೀಟಾಗಿ ಫ್ರೇಮ್ ಇಟ್ಟರೆ ಚೆಂದ ಕಾಣಿಸ್ಬೇಕು ಆ ಥರ ಒಂದು ಇದು ಮಾಡಿ ಎಲ್ಲ ಇದು ಮಾಡ್ತಾಯಿದ್ವಿ ನೋಡಿ. ಮತ್ತೆ ನಿಮಗೆ ಅವರು ಹೇಳಿದ್ನಲ್ಲ ಪ್ರತಿಭಾ ಅವರು ಅಂತ, ಅಲ್ಲಿ ಕೂತ್ಕೊಂಡು ರಂಗೋಲಿ ಹಾಕೋದಾಗಲಿ, ನೀವು ಸೀನ್ಗಳು ನೋಡಿ ತುಂಬ ಅರ್ಥಪೂರ್ಣವಾದಂಥ ಸೀನ್ಗಳು ಬರುತ್ತೆ ನಿಮಗೆ. ಇವರು ನಮ್ಮ ವಿನಯ್ ಕಾಶ್ಯಪ್ ಅವರು, ಇವರು ಶಂಭುಲಿಂಗ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ನಮ್ಮ ಸೀರಿಯಲಲ್ಲಿ.